ಪವರ್ ಸೆಕ್ಟರ್ನಲ್ಲಿ ದೊಡ್ಡ ರಿಪೇರಿ, ಕರೆಂಟ್ ಕೊಡ್ತಾರೆ ಟಾಟಾ ಅದಾನಿ. ಬೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ ಎಲ್ಲ ಎಸ್ಕಾಂಗಳಿಗೆ ಕೇಂದ್ರ ಗೇಟ್ ಪಾಸ್. ಸ್ನೇಹಿತರೆ, ಕೇಂದ್ರ ಸರ್ಕಾರ ಪವರ್ ಸೆಕ್ಟರ್ನಲ್ಲಿ ದೊಡ್ಡ ಸುಧಾರಣೆ ತರೋಕೆ ಹೆಜ್ಜೆ ಇಡ್ತಾ ಇದೆ. ರಾಷ್ಟ್ರವ್ಯಾಪಿ ಇರುವ ವಿದ್ಯುತ್ ನಿಗಮಗಳನ್ನ ಪ್ರೈವೇಟ್ ಕಂಪನಿಗಳಿಗೆ ಓಪನ್ ಮಾಡೋಕೆ ಪ್ಲಾನ್ ಮಾಡಲಾಗ್ತಿದೆ. ಈ ಮೂಲಕ ಸಾಲದಲ್ಲಿ ಮುಳುಗ್ತಾ ಇರೋ ನಿಗಮಗಳಿಗೆ ಬೂಸ್ಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹಾಗಿದ್ರೆ ಏನಿದು ಕೇಂದ್ರ ಸರ್ಕಾರದ ಪ್ರಸ್ತಾವನೆ, ಇದರ ಪರಿಣಾಮ ಏನು, ಈ ನಿರ್ಧಾರವನ್ನ ಕೇಂದ್ರ ಯಾಕೆ ತಗೊಳ್ತಾ ಇದೆ, ಏನೆಲ್ಲ ಉಪಯೋಗ ಇದೆ ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಹಾಗೆ 7 ಸ್ಯಾಂಡ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಭಾರತದ ಬ್ಯೂಟಿಫುಲ್ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಅವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಬಹುತೇಕ ವಿದ್ಯುತ್ ವಿತರಣಾ ಸಂಸ್ಥೆಗಳನ್ನ ಆಯಾ ರಾಜ್ಯ ಸರ್ಕಾರಗಳು ರನ್ ಮಾಡ್ತಿವೆ. ನಮ್ಮ ರಾಜ್ಯವನ್ನು ತಗೊಂಡ್ರೆ ಬೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ ಅಂತ ಡಿವಿಷನಲ್ ಬೇಸಿಸ್ನಲ್ಲಿ ಅನೇಕ ಎಸ್ಕಾಂಗಳಿವೆ. ಹೀಗೆ ಎಲ್ಲ ರಾಜ್ಯಗಳಲ್ಲೂ ಅವರದೇ ಆದ ನಿಗಮಗಳಿದ್ದಾವೆ. ಅಂದ್ರೆ ಈ ವಲಯದಲ್ಲಿ ಸರ್ಕಾರಿ ನಿಗಮಗಳದ್ದೇ ಡಾಮಿನೆನ್ಸ್ ಇದೆ. ಇದನ್ನ ಈಗ ಚೇಂಜ್ ಮಾಡೋಕೆ ಸರ್ಕಾರ ಹೊರಟಿದೆ. ಸಾಲದಲ್ಲಿ ಮುಳುಗ್ತಾ ಇರುವಂತ ಈ ಕಂಪನಿಗಳಲ್ಲಿ ದೊಡ್ಡ ಸುಧಾರಣೆ ತರೋಕೆ ಮುಂದಾಗಿದ್ದಾರೆ. ಹಾಗಂತ ಒಮ್ಮೆಲೆ ತೆಗೆದುಕೊಂಡ ನಿರ್ಧಾರ ಅಲ್ಲ, ವರ್ಷಗಳಿಂದ ಇದಕ್ಕೆ ಪ್ಲಾನ್ ಆಗ್ತಾ ಬಂದಿತ್ತು. ಆದ್ರೆ ಈಗ ಇದಕ್ಕೆ ಕೇಂದ್ರ ಸರ್ಕಾರ ಜಾಸ್ತಿ ಒತ್ತು ಕೊಡ್ತಾ ಇದೆ ಅಷ್ಟೇ. ಮುಳುಗ್ತಿರೋ ಸರ್ಕಾರಿ ಸ್ವಾಮ್ಯದ ನಿಗಮಗಳು, ಭಾರತದ ಬಹುತೇಕ ನಿಗಮಗಳು ಲಾಸ್ನಲ್ಲಿ ರನ್ ಆಗ್ತಿವೆ, ಇಲ್ಲ ಬಾಕಿ ಹಣ ಪೇ ಆಗದೆ ಮುಳುಗ್ತಾ ಇದ್ದಾವೆ. ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ, ದಶಕಗಳಿಂದ ಹೀಗೆ ಇದೆ. ನಿಗಮಗಳ ಬಿಲ್ ಬಾಕಿ, ಸಾಲದ ಮೊತ್ತದ ಡೇಟಾ ನೋಡಿದ್ರೆ ತಲೆ ತಿರುಗತ್ತೆ. 2025ರ ಹೊತ್ತಿಗೆ ನಿಗಮಗಳಿಗೆ ಪೇ ಆಗದೆ ಬಾಕಿ ಉಳಿದಿರೋ ಒಟ್ಟು ಮೊತ್ತ $14 ಬಿಲಿಯನ್, ಅಂದರೆ 1,26,000 ಕೋಟಿ ರೂಪಾಯಿ ಟೋಟಲ್ ಬಿಲ್ ಬಾಕಿ ಉಳಿದಿದೆ. ಇನ್ನು ಬರೋಬ್ಬರಿ $80.6 ಬಿಲಿಯನ್, ಅಂದರೆ ಹತ್ತಿರ 7.8 ಲಕ್ಷ ಕೋಟಿ ರೂಪಾಯಿ ಒಟ್ಟು ಲಾಸ್ ಆಗಿದೆ. ಇದು ಬಾಕಿ ಬಿಲ್ ಮತ್ತು ಲಾಸ್ ಕಥೆಯಾದರೆ 7.42 ಲಕ್ಷ ಕೋಟಿ ರೂಪಾಯಿ ಸಾಲ ಬಾಕಿ ಇದೆ. ಅಗ್ರಿಗೇಟ್ ಟೆಕ್ನಿಕಲ್ ಮತ್ತು ಕಮರ್ಷಿಯಲ್ ಲಾಸ್, ಅಂದರೆ ಕರೆಂಟ್ ಸಪ್ಲೈ ಆಗುವಾಗ ಸರಿಯಾಗಿ ಮೇಂಟೈನ್ ಮಾಡದೆ ಕಳಪೆ ಇನ್ಫ್ರಾಸ್ಟ್ರಕ್ಚರ್ನಿಂದ ಮತ್ತು ವಿದ್ಯುತ್ ಕಳ್ಳತನದಿಂದ ಅದನ್ನು ಸರಿಯಾಗಿ ಪತ್ತೆ ಹಚ್ಚದೆ ಆಗೋ ಲಾಸ್ ಇದು ಹೆಚ್ಚಾಗ್ತಾ ಇದೆ ವರ್ಷ. ಈ ವರ್ಷ ಇದರಿಂದ 16.12% ಲಾಸ್ ಇದರಿಂದನೇ ಆಗಿದೆ. ಇಂಥ ಕಾರಣಗಳಿಂದ ಇದರಲ್ಲಿ ಬಿಲ್ ಸರಿಯಾಗಿ ಕಲೆಕ್ಟ್ ಮಾಡದೇ ಇರೋದು, ಟ್ರಾನ್ಸ್ಮಿಷನ್ ಇಶ್ಯೂ ಎಲ್ಲ ಸೇರುತ್ತೆ. ಇದೆಲ್ಲ ಲೆಕ್ಕ ಹಾಕಿದ್ರೆ ಒಟ್ಟಾಗಿ $100 ಕರೆಂಟ್ ಸಪ್ಲೈ ಆದರೆ $84 ಮಾತ್ರ ನಿಗಮಗಳಿಗೆ ಬರ್ತಾ ಇದೆ. ಹಾಗಿದ್ರೆ ಊಹೆ ಮಾಡಿ ಈ ಸೆಕ್ಟರ್ ಎಷ್ಟು ಲಾಸಲ್ಲಿ ನಡೀತಾ ಇದೆ, ಎಷ್ಟು ಹೋಪ್ಲೆಸ್ ಆಗಿದ್ದು ರನ್ ಆಗ್ತಿದೆ ಅಂತ ಹೇಳಿ. ಈ ರೀತಿ ನಡೆದ್ರೆ ಜಗತ್ತಲ್ಲಿ ಯಾವ ಉದ್ಯಮನೂ ಸರ್ವೈವ್ ಆಗಲ್ಲ, ಆ ಕ್ಷೇತ್ರನೂ ಉದ್ಧಾರ ಆಗೋದಿಲ್ಲ. ಇದೇ ಈಗ ಸರ್ಕಾರಕ್ಕೆ ತಲೆನೋವಾಗಿರೋದು. ಹೀಗೆ ನಡೆದ್ರೆ ನಿಗಮಗಳು ಮೇಲೆತ್ತಕ್ಕಾಗದಷ್ಟು ಬಿದ್ದು ಹೋಗ್ತಾ ಇದ್ದಾವೆ. ಸೊ ಸರ್ಕಾರ ಇದರಿಂದ ಎಕ್ಸಿಟ್ ಆಗಬೇಕು, ಖಾಸಗೀಕರಣ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಈಗ $12 ಬಿಲಿಯನ್ ಕೇಂದ್ರದಿಂದ ಆರ್ಥಿಕ ನೆರವು. ರಾಜ್ಯಗಳ ಮುಂದೆ 2 ಆಯ್ಕೆ ಇಟ್ಟ ಕೇಂದ್ರ ಸರ್ಕಾರ. ಏನು ಅಂದ್ರೆ, ಈಗ ಆಲ್ರೆಡಿ ಲಾಸ್ ಅಲ್ಲಿರೋ ವಿದ್ಯುತ್ ನಿಗಮಗಳಿಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತೀವಿ ಅಂತ ಹೇಳಿದೆ ಸರಿ ಮಾಡ್ಕೊಳ್ಳಕ್ಕೆ. ಬೇಲ್ಔಟ್ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ ಅಂತ. ಆದ್ರೆ ಎಷ್ಟು? $12 ಬಿಲಿಯನ್ ನಷ್ಟು, 1 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ದುಡ್ಡಿದು. ಆದ್ರೆ ಸರ್ಕಾರ ಇದನ್ನ ಸುಮ್ಮನೆ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರಗಳ ಮುಂದೆ ಕೆಲ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ. ರಾಜ್ಯಗಳು ಒಂದೋ ನಿಗಮಗಳ ಮ್ಯಾನೇಜ್ಮೆಂಟ್ ಅನ್ನ ಪ್ರೈವೇಟ್ ಕಂಪನಿಗಳಿಗೆ ಹಸ್ತಾಂತರಿಸಬೇಕು. ಆ ಮೂಲಕ ಕಂಪನಿಗಳ ಆಡಳಿತದಲ್ಲಿ ಶಿಸ್ತು ತರಬೇಕು. ಇಲ್ಲಾಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕು. ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಮಾಡಿದ್ರು ಕೂಡ ನಾವು ನಿಗಮಗಳಿಗೆ ನೆರವು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ವ್ಯವಹಾರದಲ್ಲಿ ಪಾರದರ್ಶಕತೆ ಮತ್ತು ಅಕೌಂಟಬಿಲಿಟಿ ಹೆಚ್ಚಿಸಬಹುದು ಅಂತ ಕೇಂದ್ರ ಸರ್ಕಾರ ಅಭಿಪ್ರಾಯಪಟ್ಟಿದೆ. ರಾಜ್ಯಗಳಲ್ಲಿ ಅಟ್ಲೀಸ್ಟ್ 20% ಕರೆಂಟ್ ಸಪ್ಲೈಯನ್ನ ಪ್ರೈವೇಟ್ ಕಂಪನಿಗಳಿಂದ ಮಾಡಿಸಬೇಕು. ಅಲ್ಲದೆ ತಮ್ಮ ಸಾಲದ ಹೊಣೆಯನ್ನ ರಾಜ್ಯಗಳು ಭರಿಸಬೇಕು. ಎಲ್ಲದಕ್ಕೂ ಕೇಂದ್ರದ ಕಡೆಗೆ ಮುಖ ಮಾಡಿದ್ರೆ ಆಗಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಹಂಗಿದ್ರೆ ನಾವು ದುಡ್ಡು ಕೊಡ್ತೀವಿ, ಒಂದ್ಸಲ ಮೇಲೆತ್ತಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ. ಕೋಟಿ ಬಾಕಿ ಉಳಿಸಿಕೊಂಡ ರಾಜ್ಯಗಳು. ಇದು ಒಂದಿದೆ, ಹೆಂಗು ಗವರ್ಮೆಂಟ್ ಅಲ್ವಾ, ನಮ್ದೇ ಈ ಜೋಬಿಂದ ಈ ಜೋಬಿಗೆ ಹಾಕೋದು ಲೇಟ್ ಆದ್ರೆ ಏನಂತೆ ಅಂತ ಹೇಳಿ ರಾಜ್ಯ ಸರ್ಕಾರಗಳೇ ಬಾಕಿ ಇಟ್ಕೊಂಡಿದ್ದಾರೆ, ಬಿಲ್ಲು ಕಟ್ತಾ ಇಲ್ಲ. ಕರ್ನಾಟಕ ತಗೊಂಡ್ರೆ ಈ ವರ್ಷದ ಅಕ್ಟೋಬರ್ ಹೊತ್ತಿಗೆ ಎಸ್ಕಾಂಗಳ ಜೊತೆಗೆ 10,000 ಕೋಟಿ ರೂಪಾಯಿನಷ್ಟು ಬಿಲ್ ಬಾಕಿ ಇಟ್ಕೊಂಡಿದ್ದಾರೆ ಇಲ್ಲಿ ಗವರ್ಮೆಂಟ್ನವರು ಎಸ್ಕಾಂಗಳಿಗೆ. ಉತ್ತರ ಪ್ರದೇಶದ ನಿಗಮಗಳು 62,000 ಕೋಟಿ ರೂಪಾಯಿ ಸಾಲದಲ್ಲಿ ಮುಳುಗಿವೆ. ಹೀಗೆ ಮಹಾರಾಷ್ಟ್ರ, ತಮಿಳುನಾಡು, ಮಧ್ಯಪ್ರದೇಶ ಎಲ್ಲ ಸರ್ಕಾರಗಳು ಕೂಡ ಸಾವಿರಾರು ಕೋಟಿ ಬಿಲ್ಲನ್ನು ಕೊಡ್ತಾನೆ ಇಲ್ಲ. ಇವ್ರು ಯೂಸ್ ಮಾಡಿರೋ ಬಿಲ್ಲನ್ನು ಕೂಡ ಈ ಎಸ್ಕಾಂಗಳಿಗೆ ಕೊಡ್ತಾ ಇಲ್ಲ. ಕೇಂದ್ರದ ಈ ಪ್ರಸ್ತಾವನೆಗೆ ಕಾರಣ ಏನು? ಇದು ಅರ್ಥ ಆಗಬೇಕು ಅಂದ್ರೆ ನಾವು ವಿದ್ಯುತ್ ಚೈನ್ ಸಿಸ್ಟಮ್ ಅನ್ನ ಚೂರು ನೋಡಬೇಕು. ಮೊದಲು ವಿದ್ಯುತ್ ಅನ್ನ ಜನರೇಟ್ ಮಾಡೋ ಕಂಪನಿಗಳು ವಿದ್ಯುತ್ ಉತ್ಪಾದನೆ ಮಾಡ್ತವೆ. ನಂತರ ಅದನ್ನ ಪ್ರಸರಣ ಮಾಡಲಾಗುತ್ತೆ, ಟ್ರಾನ್ಸ್ಪೋರ್ಟ್ ಅದನ್ನ ಸಾಗಿಸೋ ಕೆಲಸ.
ಎಂತರಲ್ಲಿ? ಲೈನ್ಸ್ ಅಲ್ಲಿ ವಿದ್ಯುತ್ ನಿಗಮಗಳು ಅಥವಾ ಪ್ರೈವೇಟ್ ಕಂಪನಿಗಳಿಂದ ಎಲ್ಲಿಗೆ ಬೇಕೋ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗೋದು, ಇದು ಪ್ರಾಸೆಸ್. ಇಲ್ಲಿ ಕೊನೆಯ ಕೊಂಡಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇದು ಇಡೀ ಚೈನ್ ಮೇಲೆ ಎಫೆಕ್ಟ್ ಅನ್ನ ಉಂಟು ಮಾಡ್ತಾ ಇದೆ. ಅಲ್ಲದೆ ಭಾರತ ಗ್ರೀನ್ ಎನರ್ಜಿಯಲ್ಲಿ ದೊಡ್ಡ ಪವರ್ ಆಗೋಕೆ ನೋಡ್ತಾ ಇದೆ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಪ್ಲಾಂಟ್ ಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಇಷ್ಟೆಲ್ಲ ಮಾಡಿ ಅದು ಸರಿಯಾಗಿ ಉದ್ದೇಶ ಪೂರೈಸದೇ ಇದ್ರೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಅದಕ್ಕೆ ಮೊದಲು ಜಿಡ್ಡು ಹಿಡಿದಿರೋ ನಿಗಮಗಳ ರಿಪೇರಿ ಕೆಲಸ ಆಗಬೇಕು. ಅದಕ್ಕೇನೆ ಸರ್ಕಾರದ ಕೈಯಲ್ಲಿ ನಡ್ಸಕ್ ಆಗಲ್ಲ ಕಂಪನಿಗಳನ್ನ ಅಂತ ಹೇಳಿ ಪ್ರೈವೇಟೈಸ್ ಮಾಡಬೇಕು, ಖಾಸಗೀಕರಣ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಯಾರಿಗೆಲ್ಲ ಲಾಭ? ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಪ್ರೈವೇಟ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಜನ ಯಾರು ಬೇಕಾದ್ರೂ ಅಲ್ಲಿ ಶೇರ್ ಗಳನ್ನ ತಗೋಬಹುದು. ಜನರು ಓನರ್ಸ್ ಇದ್ದಾರೆ, ಖಾಸಗಿ ಓನರ್ಸ್ ಇದ್ದಾರೆ ಇದಕ್ಕೆ ಅಂತ ಹೇಳಿ ವಿಚಾರ ಬಂತು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ಗೆ ಜವಾಬ್ದಾರಿ ಏನು? ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ, ಕಂಪನಿಗಳದು ಶೇರ್ ಹೋಲ್ಡರ್ಸ್ಗೆ ಲಾಭ ಮಾಡ್ಕೊಡೋದು. ಸೊ ಎಫಿಷಿಯಂಟ್ ಆಗ್ತಾರೆ ಆ ಮೂಲಕನಾದ್ರೂ ಅನ್ನೋದೊಂದು ಲೆಕ್ಕಾಚಾರ. ಇಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಮಾಡಕ್ ರೆಡಿ ಇಲ್ಲ ಅಂದ್ರೆ ಪ್ರೈವೇಟ್ ಮಾಡ್ಬೇಕು. 2 ಕಂಡೀಷನ್ ಹಾಕಿರೋದು. ಸೊ ಸ್ಟಾಕ್ ಮಾರ್ಕೆಟ್ ಇದಾಯ್ತಲ್ಲ, ಈಗ ಪ್ರೈವೇಟ್ ಮಾಡಿದ್ರೆ ಯಾರಿಗೆಲ್ಲ ಲಾಭ ಅಂತ ನಾವು ನೋಡೋಣ. ವಿದ್ಯುತ್ ವಿತರಣಾ ವಲಯದಲ್ಲಿ ಆಲ್ರೆಡಿ ಗಟ್ಟಿಯಾಗಿ ನಿಂತಿರೋ ಕಂಪನಿಗಳನ್ನ ನಾವು ನೋಡ್ಬೇಕಿಲ್ಲಿ. ಟಾಟಾ ಪವರ್, ಅದಾನಿ ಎನರ್ಜಿ, ಟೊರೆಂಟ್ ಪವರ್, CESC ಕಂಪನಿಗಳು ಅನೇಕ ರಾಜ್ಯಗಳಲ್ಲಿ ಒಳ್ಳೆ ರೀತಿಯಲ್ಲಿ ರನ್ ಆಗ್ತಿವೆ. ಸೊ ಇವುಗಳು ಈ ಅವಕಾಶವನ್ನು ಬಳಸ್ಕೊಂಡು ಚೆನ್ನಾಗಿ ಇನ್ನಷ್ಟು ಗ್ರೋ ಆಗ್ಬೋದು, ಮುಂದೆ ಇನ್ನಷ್ಟು ಹೂಡಿಕೆಯನ್ನ ಕೂಡ ಮಾಡ್ಬೋದು. ಇವಾಗಿರೋ ಮೊನೋಪಲಿಯನ್ನು ತೆಗೆದುಹಾಕಿ ವಾಸ್ಟ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು. ಜೊತೆಗೆ 10 ಹಲವು ಪ್ರೈವೇಟ್ ಕಂಪನಿಗಳು ಬಂದವು ಅಂತ ಹೇಳಿದ್ರೆ ಕಾಂಪಿಟೇಷನ್ ಕೂಡ ಹೆಚ್ಚಾಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರೈವೇಟ್ ಸೆಕ್ಟರ್ನಲ್ಲಿ ಏನು ಅಲ್ಟಿಮೇಟ್ಲಿ ಏನು ಹೇಳಿ ಪ್ರಾಫಿಟ್ ಮಾಡಬೇಕು ಅಂತ ಇರುತ್ತೆ. ಪ್ರಾಫಿಟ್ ಯಾವಾಗ ಬರುತ್ತೆ? ಯಾರು ಬೆಸ್ಟ್ ಪ್ರೈಸ್ನಲ್ಲಿ ಬೆಸ್ಟ್ ಸರ್ವಿಸನ್ನು, ಬೆಸ್ಟ್ ಕ್ವಾಲಿಟಿಯನ್ನು, ಕರೆಂಟನ್ನು ಕೊಡ್ತಾರೋ ಅಥವಾ ಯಾವುದೇ ಸರ್ವಿಸನ್ನು ಕೊಡ್ತಾರೋ ಅದನ್ನು ಜಾಸ್ತಿ ಜನ ಹಾಕೊಳ್ತಾರಲ್ವಾ. ಆ ರೀತಿ ಆಗಿಬಿಟ್ರೆ ನಿಮ್ಮ ಮನೆಗೆ ನೀವು ಟಾಟಾ ಪವರ್ ಆದರೂ ಹಾಕಿಸ್ಕೋಬಹುದು, ಅದಾನಿ ಪವರ್ ಆದರೂ ಹಾಕಿಸ್ಕೋಬಹುದು, ಟೊರೆಂಟ್ ಪವರ್ ಆದರೂ ಹಾಕಿಸ್ಕೋಬಹುದು ಅನ್ನೋ ಆಪ್ಷನ್ ನಿಮಗಿದ್ರೆ ಬೆಸ್ಟ್ ಯಾವ್ದ್ರಿ ಅಂತ ಚರ್ಚೆ ಮಾಡಿ ಹಾಕಿಸ್ಕೊಳ್ತಿರಲ್ಲ. ಅದಕ್ಕೋಸ್ಕರ ಪ್ರೈವೇಟ್ ಕಂಪನಿಗಳು ಕಾಂಪಿಟೇಷನ್ ಮಾಡ್ತವೆ ನಿಮ್ಮ ಮನ ಗೆಲ್ಲೋಕೆ ಅನ್ನೋ ಲೆಕ್ಕಾಚಾರ. ಆದ್ರೆ ಅಷ್ಟು ಸುಲಭ ಇದೆಯಾ ಇವೆಲ್ಲ? ಕೇಂದ್ರದ ಮುಂದಿರೋ ಸವಾಲುಗಳೇನು? ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರಗಳು ಅಡ್ಡಗಾಲು ಹಾಕ್ತವೆ. ರಾಜ್ಯಗಳದಕ್ಕೆ ಒಪ್ಪಿಗೆ ಕೊಡೋದು ತುಂಬಾ ಕಷ್ಟ. ಯಾಕಂದ್ರೆ ಪೊಲಿಟಿಕಲ್ ಟೂಲ್ ಕೂಡ ಹೌದು ಕರೆಂಟ್ ಅನ್ನೋದು. ನಮ್ದೇ ಕಂಟ್ರೋಲ್ ಇದ್ರೆ ಲಾಸ್ ಅಲ್ಲಿ ನಡೆದ್ರೆ ಲಾಸ್ ಅಲ್ಲಿ ನಡೀಲಿ, ಎಷ್ಟಾದ್ರೂ ಯೋಜನೆಗಳನ್ನ ಘೋಷಿಸಬಹುದು. ಅಷ್ಟು ಫ್ರೀ, ಇಷ್ಟು ಫ್ರೀ ಅಂತೆಲ್ಲ ಫ್ರೀ ಮಾಡಬಹುದು. ನಮ್ಮ ಕಂಟ್ರೋಲೇ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಫ್ರೀ ಮಾಡಬೇಕು ಅಂತ ಹೇಳಿದ್ರೆ ಪ್ರೈವೇಟ್ ಕಂಪನಿಗಳಿಗೆ ಟೈಮಿಗೆ ಕರೆಕ್ಟಾಗಿ ಬಿಲ್ ಪೇ ಮಾಡಬೇಕಾಗತ್ತೆ. ಇದಾದರೆ ಈಗಿರೋ ಗೌರ್ಮೆಂಟ್ ಕಂಪ್ನಿಗಳಾದರೆ ಬಿಲ್ ಕಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಸಬ್ಸಿಡಿ ದುಡ್ಡು, ಫ್ರೀ ದುಡ್ಡು ರಾಜ್ಯ ಸರ್ಕಾರಗಳು ಈ ಎಸ್ಕಾಮ್ಗಳಿಗೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಲಾಸಲ್ಲಿ ಸಾಲದಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಪ್ರೈವೇಟ್ ಕಂಪನಿಗಳು 1 ತಿಂಗಳು ನೋಡ್ತಾರೆ, 2ನೇ ತಿಂಗಳು ಕೊಡಿ ಬಿಲ್ ಕೊಡಿ, ಬಾಕಿ ಕೊಡಿ ಅಂತ ಬಂದು ಕುತ್ಕೊತಾರೆ ಸರ್ಕಾರಗಳ ಮುಂದೆ. ಹಾಗಾಗಿ ಹಲವಾರು ರಾಜ್ಯ ಸರ್ಕಾರಗಳು ಕೊಕ್ಕೆ ಹಾಕಬಹುದು ಇದಕ್ಕೆ ದೇಶದಾದ್ಯಂತ. ಇನ್ನು ನಿಗಮಗಳು ಕೂಡ ಬೆರಳೆಣಿಕೆ ಅಷ್ಟಿಲ್ಲ. 57 ಸ್ಟೇಟ್ ಓನ್ಡ್ ಕಂಪನಿಗಳು ನಮ್ಮ ದೇಶದಲ್ಲಿದ್ದಾವೆ. ಇಲ್ಲಿನ ಉದ್ಯೋಗಿಗಳು ಇದರ ವಿರುದ್ಧ ಸಿಡಿದೇ ಹೇಳ್ಬೋದು. ಇನ್ನು ಜನರಲ್ಲೂ ಕೂಡ ಕೆಲವರು ಖಾಸಗೀಕರಣ ಅಂತ ಹೇಳಿದನ್ನ ವಿರೋಧ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಇದೆಲ್ಲವನ್ನ ಫೇಸ್ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಪ್ಪಿಸಿ ಹೆಜ್ಜೆ ಇಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಥಾಟ್ ಏನು, ನಿಮ್ಮ ಯೋಚನೆ ಏನು? ದಯವಿಟ್ಟು ಕಾಮೆಂಟ್ ಮಾಡಿ ಅದನ್ನು ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಅದಾದ ನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.